ಕಥೆಗಳನ್ನು ಒಮ್ಮೆ ಹಿಂದೆ ತಿರುಗಿ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ. ನಮ್ಮ ದೊಡ್ಡಮ್ಮ ನಮ್ಮ ತಾತ ಇವರು ತುಂಬ ನಂಗೆ ಸಪೋರ್ಟ್ ಮಾಡಿ ಒಂದು ಸಿನಿಮಾ ಮಾಡಲಿ ಪಾಪ ಡೈರೆಕ್ಟ್ರ್ ಮನೆಗೆ ಬಂದಿದ್ದಾರೆ, ಕೇಳ್ತಿದ್ದಾರೆ, ಮಗು ಅವಳು ಡ್ಯಾನ್ಸ್ ಮಾಡ್ತಾಳೆ, ಚೆನ್ನಾಗಿದ್ದು ಮಾಡ್ತಾಳೆ, ಒಂದು ಮಾಡಲಿ ಅಂದ್ಕೊಂಡು ಸುಮ್ಮನೆ ತಳ್ಳಿದ್ದು. ನೋಡಿದಂಥ ಮೊದಲ ಸಿನಿಮಾ ಹಂಗಾಗಿ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತ ಅಂತ. ಅಫ್ಕೋರ್ಸ್ ಅವರಿಂದನೇ ನಾನೆಲ್ಲ ಇಲ್ಲಿ ಭೂಮಿ ಬಂದಿದ್ದೇ ಕಾರಣನೇ ಅವರಲ್ವ. ಸೊ ಅಪ್ಪ ಅಮ್ಮನಿಗೆ ನನಗೆ ಅಫ್ಕೋರ್ಸ್ ಅವರು ದೊಡ್ಡ ಶಕ್ತಿ ನನಗೆ. ಆವಾಗ ನಮ್ಮ ತಂದೆ ಹೇಳಿದಿಷ್ಟೇ, ನೀನು ಸಿನಿಮಾ ಓಕೆ, ಸಿನಿಮಾದಲ್ಲಿ ನಿನ್ಗೆ ಯಾರೋ ಚೇರ್ ಹಾಕ್ತಾರೆ, ಯಾರೋ ಕೊಡೆ ಹಿಡಿತಾರೆ, ಯಾರೋ ಊಟ ಕೊಡ್ತಾರೆ, ಯಾರೋ ಆ ಪಾತ್ರಕ್ಕೆ ಬಟ್ಟೆ ಕೊಡ್ತಾರೆ, ಆದರೆ ರಾಜಕೀಯ ಆ ಥರ ಅಲ್ಲ. ನೀನು ರಸ್ತೆಯಲ್ಲಿ ಬಂದು ಕೆಲಸ ಮಾಡ್ತೀನಿ, ನಾನು ಕೆಲಸ ಮಾಡ್ತೀನಿ, ಇನ್ನೊಬ್ಬರಿಗೆ ನಾನು ಸಹಾಯ ಮಾಡ್ತೀನಿ, ಇನ್ನೊಬ್ಬರ ಕಷ್ಟಗಳಿಗೆ ನಾನು ಧ್ವನಿ ಆಗ್ತೀನಿ ಅಂಥದ್ದು ಆದರೆ ಮಾತ್ರ ನೀನು ಬಾ. ಡಾಕ್ಟರ್ ತಾರಾ ಅನುರಾಧ ಅಂತ ನಿಮ್ಮ ಹೆಸರಿಗೆ ಡಾಕ್ಟರೇಟ್ ಅಂತ ಒಂದು ಸೇರ್ಕೊಳ್ಳುತ್ತಲ್ಲ, ಕೈ ಕಾಲು ಎಲ್ಲ ತಣ್ಣಗಾಗಿದಂತೂ ಸತ್ಯ. ನಾನು ಡಾಕ್ಟರೇಟ್ ತಗೊಳ್ಳೋದಿದೆಯಲ್ಲ, ಬಹುಶಃ ನನಗೆ ಭಗವಂತ ಮಾಡಿದ ತುಂಬ ದೊಡ್ಡ ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಅಷ್ಟು ಹೆಣ್ಮಕ್ಳು ಬರೆದು ಇದು ಮಾಡಿ ಓದಿ, ಅದು ಯಾರೊಬ್ಬರು ಅನುಕೂಲಸ್ಥರು ಮಕ್ಕಳಿಲ್ಲ ಅಲ್ಲಿ. ಸರ್ವಜ್ಞ ಇದರಲ್ಲಿ ಥೀಸಿಸ್ ನಂದೆ ಆ ತಾಯಿಗೆ ನಮಸ್ಕಾರ ಮಾಡಿದೆ. ಏನಿಗೆ ನಾನು ಐ ಕಾಂಟ್ ಇಮ್ಯಾಜಿನ್, ನಾನು ನಿಜವಾಗ್ಲೂ ಕಣ್ಣೀರು ಬಂದಿದ್ದು ಸತ್ಯ. ಭಾರತಿ ಅಮ್ಮ ಅವರು ಡ್ಯಾನ್ಸ್ ಮಾಡಿದ್ದು ನೋಡಂತೂ ನನಗೆ ಕಣ್ಣು ತುಂಬ ನೀರು ತುಂಬ್ಕೊಂತು. ಮೊದಲನೇದಾಗಿ ಭಾರತಿಯಮ್ಮ ಅವ್ರು ನಿಮ್ಗೆ ಗೊತ್ತು ಎಷ್ಟು ಅನಾರೋಗ್ಯ ಇದ್ದರು, ಅವ್ರು ಸಾವನ್ನ ಗೆದ್ದು ಬಂದರು ಭಗವಂತ. ಮತ್ತು ಹೇಮಾ ಚೌಧರಿಯರವರು, ಅವ್ರಿಗೆ ಆಪ್ರೇಷನ್ ಆಗಿದೆ, ಇದಾಗಿದೆ ಎಲ್ಲ ಗೊತ್ತು, ನಿನಗೂ ಗೊತ್ತು, ಸೀರಿಯಸ್ ಅಂತಿದ್ರು, ಅವರು ಸಾವನ್ನ ಗೆದ್ದು ಬಂದರು. ಇನ್ನು ಜಯಮಾಲಾ ಅಮ್ಮ ಅವರು ಆಲ್ಮೋಸ್ಟ್ ಒಂದು ಎರಡು ವರ್ಷಗಳ ಕಾಲ ಹೊರಗಡೆನೇ ಬರಲಿಲ್ಲ ಅವ್ರ ಅನಾರೋಗ್ಯಕ್ಕೆ, ಅವರು ಸಾವನ್ನ ಗೆದ್ದು ಬಂದವರು. ಅಥವಾ ಈಗಿರುವ ಜನ್ರೇಷನ್ ಯಶ್ ಆಗಿರಲಿ, ಧ್ರುವ ಆಗಿರಲಿ, ಅಥವಾ ಈಗಿನ ಯಾರೇ ಹುಡುಗರು, ಸಣ್ಣ ಹುಡುಗರು, ಅವನು ಧನ್ವೀರ್ ಆಗಿರಲಿ, ಅಥವಾ ರಿಷಬ್ ಶೆಟ್ಟಿ ಆಗಿರಲಿ, ರಕ್ಷಿತ್ ಆಗಿರಲಿ, ಇವರೆಲ್ಲರೂ ಅವ್ರ ಮನೆ ಯಾರೋ ಒಬ್ಬರು ಸದಸ್ಯರು ಅಂತ ನಾನು ನೋಡಿದ್ರೆ ಹೊರತು. ನೀವು JP ನಗರದ ತಾರಮ್ಮ ಅಂತ ನಮ್ಗೆ ಗೊತ್ತಿತ್ತು, ಈಗ ಜಯನಗರದ ಡಾಕ್ಟರ್ ತಾರಮ್ಮ ಆಗಿದ್ದೀರಾ. ಈ ಮನೆಗೆ ಯಾವಾಗ ಬಂದ್ರಿ? ಮನೆ ಬಹಳ ಬ್ಯೂಟಿಫುಲ್ ಆಗಿದೆ, ನಂಗೆ ನೋಡಿ ತುಂಬ ಖುಷಿ ಆಯಿತು. ಹೊಸ ಮನೆಗೆ ನಾನೇ ಫಸ್ಟ್ ಬಂದ ಮೊದಲ ಜರ್ನಲಿಸ್ಟ್ ಅನಿಸುತ್ತೆ. ಸೊ ಈ ಮನೆಗೆ ಬಂದಿದ ತಕ್ಷಣ ನಿಮ್ಗೆ ಒಂಥರ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ. ಒಂದು ಕಡೆ ಡಾಕ್ಟ್ರೇಟ್ ಬಂದಿದೆ, ಮತ್ತೊಂದು ಕಡೆ ವೇಣು ಸರ್ ಇದನ್ನೆಲ್ಲ ಫುಲ್ ಡಿಸೈನ್ ಮಾಡಿದ್ರು ಅಂತ ಕೇಳ್ಪಟ್ವಿ. ಅವರು ಮತ್ತೆ ಸಿನಿಮಾಗಳಿಗೆ ಸಕ್ರಿಯರಾಗ್ತಾ ಇದ್ದಾರೆ. ಎಸ್, JP ನಗರದಲ್ಲಿ ಏನಾಯಿತು, ಆ ಮನೆ ಫುಲ್ಲು ಕಮರ್ಷಿಯಲ್ ಆಗಿ ಅಕ್ಕಪಕ್ಕದಲ್ಲೆಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಬಂದುಬಿಟ್ಟು, ಆಮೇಲೆ ನಮಗೆ ಅಲ್ಲಿ ಇರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಮನೆಯಿಂದ ಕಾರ್ ತೆಗಿಯೋದು ಕಷ್ಟ ಆಗ್ತಾಯಿತ್ತು. ಇದು ನಮ್ಮ ತಾತನ ಮನೆ, ನಮಗೆ ಅಂದರೆ ನಮ್ಮ ಸ್ವಲ್ಪ ಹಿಂಭಾಗಕ್ಕೆ ಬರುತ್ತೆ ಮನೆ. ಅದಕ್ಕೆ ನಮ್ಮ ತಾಯಿಗೆ ಇಷ್ಟ ಇರಲಿಲ್ಲ, ನಮಗೇನು ರೋಡ್ ಕಾಣಲ್ಲ, ಮನೆ ಬೇಡ ಅಂತಲ್ಲ ಅಂತಿತ್ತು ಅಮ್ಮ. ಬಟ್ ನನಗೇನಂದರೆ ನಮಗೆ ವೇಣುಗೆ ಇಷ್ಟ ಆಯಿತು ಇಲ್ಲಿ ಮನೆ ಮಾಡಬೇಕು ಅಂತ. ನನಗಿಂತ ಹೆಚ್ಚಾಗಿ ವೇಣುಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸರಿ, ಇಲ್ಲಿಗೆ ಬಂದು 6 ತಿಂಗಳಾಗೋಯಿತು ನಾವು ಮನೆಗೆ ಬಂದು. ಅಂದರೆ 2018ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಆಮೇಲೆ 19, 20, 21 ಕೋವಿಡಲ್ಲಿ ನಿನ್ಗೆ ಗೊತ್ತು ನಿಂತೋಯ್ತು, ಯಾರೂ ಕೆಲಸಗಾರ ಬರಲಿಲ್ಲ. ತಿರ್ಗಾ 22ರಿಂದ ವೇಣು ನಿಂತರು, ಅವರೇ ನಿಂತು ನಾನೇ ನಿಂತ್ಕೊಳ್ತೀನಿ ಅಂತ ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಅವ್ರಿಗೆ ತುಂಬ ಜನ ಸಹಾಯ ಮಾಡಿದ್ರು. ಮಧು ಸರ್, ಡಾಕ್ಟರ್ ಮಧು ಅವರು, ವಾಸೂರವರು, ನಾಗೇಶ್ರವರು, ಈ ಥರ ಎಲ್ಲ ನಿಂತ್ಕೊಂಡು ಅವ್ರ ಜೊತೆಗೆ ಈ ಕನಸನ್ನು ನನಸು ಮಾಡಿದ್ರು. ಅದೇ ತುಂಬ ನಿಂತು ಶ್ರದ್ಧೆ ವಹಿಸಿ ಕಟ್ಟಿದ್ದು ಖಂಡಿತವಾಗ್ಲೂ ನನ್ನ ಯಜಮಾನನೇ. ಈ ಮನೆ ಒಳಗಡೆ ಕಟ್ಟಬೇಕಾದ್ರೆ ನನ್ನ ಸೇರಿಸ್ತಾನೆ ಇರಲಿಲ್ಲ. ನೀ ಬರಬೇಡ ಅನ್ನೋರು. ಯಾಕೆಂದರೆ ಗೊತ್ತು ನಾನು ಏನಾದರೂ ಬದಲಾವಣೆ ಹೇಳ್ತೀನಿ, ಅದು ಬೇಡ, ಅದು ಹಂಗಿರ್ಬೇಕು, ಇದು ಬೇಡ, ಇದು ಹಿಂಗಿರಬೇಕು ಅಂತೀನಿ ಅಂತನೋ ಏನೋ, ಅಥವಾ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತನೋ ಏನೋ, ನನಗೆ ಸೇರಿಸಲಿಲ್ಲ. ನಾನು ಮಾತ್ರ ದೇವ್ರ ಮನೆ ಮಾತ್ರ ಬೇಡ್ಕೊಳ್ತಾನೆ ಇದ್ದೆ, ನಂಗೆ ಹಿಂಗೆ ಇರಬೇಕು, ಆದಷ್ಟು ದೊಡ್ಡದಿರಬೇಕು, ಹಿಂಗೆ ಕೂತ್ಕೋಬೇಕು, ಆ ಥರ ಏನೇನೋ ಹೇಳ್ತೀನಿ. ಸೊ ಅದೇ ಥರದಲ್ಲಿ ಮಾಡಿಕೊಟ್ರು. ಅಫ್ಕೋರ್ಸ್ ಸಾಲಗಳು ಮಾಡಿದ್ವಿ, ನ್ಯಾಚುರಲಿ ಎಲ್ಲರೂ ಮಾಡಿರ್ತಾರದು, ಲೋನ್ಗಳು ಅದು ಎಲ್ಲ ತೆಗೆದುಕೊಂಡು ಮಾಡಿದ್ವಿ. ನನ್ನ ಕುಟುಂಬ, ವೇಣೂರ ಕುಟುಂಬ ಆಗಲಿ, ನಮ್ಮ ಕುಟುಂಬನೂ ಸಹಾಯ ಮಾಡಿದ್ರು. ಸೊ ಹಾಗಾಗಿ ನಮ್ಮ ಕನಸು ನನಸಾಯಿತು. ಸೂಪರ್ ತಾರಮ್ಮ, ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಇಷ್ಟೊತ್ತು. ಪ್ರತಿಯೊಬ್ಬರಿಗೂ ತಮ್ಮ ಜೀವಮಾನದಲ್ಲಿ ಎಷ್ಟೇ ಸಾಧಿಸಿದ್ರು ಕೂಡ ನನಗೆ ಇನ್ನೂ ಏನೋ ಒಂದು ಮಾಡಬೇಕನ್ಸುತ್ತೆ ಅಂಥದ್ದು ಏನೋ ಒಂದು ಸಣ್ಣ ಕೊರಗಿದ್ದೇ ಇರುತ್ತೆ. ನಿಮಗೆ ರಾಜಕಾರಣ ಮತ್ತು ಸಿನಿಮಾದಲ್ಲಿ ಇನ್ನು ಏನು ಮಾಡಬೇಕು ಅಂತ ಒಂದು ಡ್ರೀಮ್ ಪ್ರಾಜೆಕ್ಟು ಅಥವಾ ಒಂದು ಡ್ರೀಮ್ ರೋಲು ಅಥವಾ ಒಂದು ಡ್ರೀಮ್ ಪದವಿ ಅನ್ನೋದಿರುತ್ತೆ, ಆ ಥರದ್ದು ಏನಿದೆ ಅಂತಕ್ಕಂಥದ್ದು ಲಾಸ್ಟ್ಗೆ?
ಲಾಸ್ಟಿಗಲ್ಲ ಫಸ್ಟಿಗೂ ಅದು ಸಿನಿಮಾ ಪಾತ್ರಗಳು ನನಗೆ ಇನ್ನಿಷ್ಟು ಗಟ್ಟಿ ಪಾತ್ರಗಳನ್ನು ಮಾಡಬೇಕು ಅಂತ ಆಸೆ, ಇನ್ನಿಷ್ಟು ಅರ್ಥಪೂರ್ಣವಾದ ಪಾತ್ರಗಳು ಮಾಡಬೇಕು ಅಂತ ಆಸೆ, ಇನ್ನಿಷ್ಟು ಸಾಧನೆಗಳನ್ನು ಮಾಡಬೇಕು ಅಂತ ಆಸೆ ಆ ಪಾತ್ರಗಳ ಮೂಲಕ. ರಾಜಕೀಯ ರಂಗದಲ್ಲಿ ದಯಮಾಡಿ ನನ್ನ ಪಕ್ಷದವರು ಏನಾದರೂ ಅವಕಾಶ ಮಾಡಿಕೊಟ್ರೆ ಅದರಲ್ಲಿ ನಾನೇನು ಕೆಲಸ ಮಾಡ್ಬೋದು, ನನ್ನ ಪಕ್ಷವನ್ನು ಎಷ್ಟು ಗಟ್ಟಿ ಮಾಡ್ಬೋದು, ಅಥವಾ ನನ್ನ ದೇಶಕ್ಕೆ, ರಾಜ್ಯಕ್ಕೆ, ಜನತೆಗೆ ಏನು ಒಳ್ಳೇದು ಮಾಡಬಹುದು ಅಂತ ತೋರಿಸ್ಕೊಡ್ಬೇಕು ಅಂತ ಆಸೆ. ಅಂದ್ರೆ MLA ಆಗಬೇಕು ಅನ್ನೋದನ್ನ ಹೇಳ್ತಿದ್ರೆ ಇಂಡೈರೆಕ್ಟಾಗಿ ಏನು ಅಂತ. ಗೊತ್ತಿಲ್ಲ ನನಗೆ, ನಾನು ಇಂಥ ಪದವಿ ಅಂಥ ಪದವಿ ಅಂತ ಹೇಳಲಾರೆ. ಅವಕಾಶಗಳು ಹೆಣ್ಣುಮಕ್ಕಳಿಗೆ ಸಿಗಬೇಕು. ಆ ನಿಟ್ಟಿನಲ್ಲಿ ನಾನೊಬ್ಬ ಹೆಣ್ಮಗಳಾಗಿ ನೀನು ನನ್ನನ್ನೇ ಕೇಳಿದ್ದಕ್ಕೆ ನಾನು ಹೇಳಿದೆ, ನನಗೆ ಅಂಥ ಅವಕಾಶಗಳು ನಾನು ಸಿಗುವಂಥದ್ದಾಗಬೇಕು. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ನಮ್ಮ ಗ್ಯಾರಂಟಿ ನ್ಯೂಸ್ ಪರವಾಗಿ ನನ್ನ ವೈಯಕ್ತಿಕವಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು ತಾರಮ್ಮ. ಥ್ಯಾಂಕ್ ಯು ಸೋ ಮಚ್. ನಾನೊಂದು ಹೇಳಲೇಬೇಕು, ಗ್ಯಾರಂಟಿ ನ್ಯೂಸ್ ಇದೇ ಫೆಬ್ರವರಿಯಿಂದ ಪ್ರಾರಂಭ ಆಗ್ತಾ ಇದೆ. ನಮಗೆಲ್ರಿಗೂ ಮನೆಗೂ ಬರ್ತಾ ಇದ್ದಾರೆ ಇನ್ನೊಬ್ಬ ಹೊಸ ಅತಿಥಿಯನ್ನು ಮನಸಾರೆ ಸ್ವಾಗತ ಮಾಡೋಣ. ಮನೆಗಳಲ್ಲಿ, ಮನಸ್ಸುಗಳಲ್ಲಿ ತುಂಬಿಕೊಳ್ಳೋಣ. ನಿಮ್ಮಿಂದ ಒಳ್ಳೊಳ್ಳೆ, ಆಗಲೇ ಹೇಳಿದೆ ನಾನು, ಒಳ್ಳೊಳ್ಳೆ ಸುದ್ದಿಗಳು, ನಿಜವಾದ ಸುದ್ದಿಗಳು, ದಿಟ್ಟವಾದ ಸುದ್ದಿಗಳು ನಮಗೆಲ್ರಿಗೂ ತಲುಪುವಂಥದ್ದಾಗಲಿ, ಮಾರ್ಗದರ್ಶನ ಮಾಡುವಂಥದ್ದಾಗಲಿ. ಏಕೆಂದರೆ ಇತ್ತೀಚಿನ ಸುದ್ದಿವಾಹಿನಿಗಳು ಬರೀ ಸುದ್ದಿವಾಹಿನಿಗಳಾಗಷ್ಟೇ ಇಲ್ಲ, ಎಷ್ಟೋ ವಿಚಾರಗಳಲ್ಲಿ ಮಾರ್ಗದರ್ಶನ ಮಾಡುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದೀರಿ. ನಮಗೊಂಥರ ಖುಷಿ ಅನಿಸುತ್ತೆ, ಅರೆ ಹೌದಲ್ವಾ, ಇದು ಹಿಂಗೆ ಮಾಡಬೇಕಲ್ವಾ ಅನ್ನೋ ಥರದಲ್ಲಿ. ಆ ನಿಟ್ಟಿನಲ್ಲಿ ಕೂಡ ನಿಮ್ಮ ವಾಹಿನಿ ಕೆಲಸ ಮಾಡಲಿ, ಚೆನ್ನಾಗಿ ಹೆಸರು ತಗೊಳ್ಳಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ತಾರಮ್ಮ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಡಾಕ್ಟರ್ ತಾರಾ ಅನುರಾಧ ಅವರ ಮನದಾಳದ ಮಾತುಗಳನ್ನು. ನನಗಂತೂ ಬಹಳ ಖುಷಿ ಆಯಿತು. ನನಗೆ ಇಷ್ಟವಾದಂತಹ ಕಲಾವಿದೆ ಕೂಡ ಹೌದು. ನಾನು ಪ್ರೀತಿಯಿಂದ ಅಕ್ಕ ಅಂತ ಕರಿತೀನಿ. ಅವರು ನನ್ನ ತಮ್ಮನ ರೀತಿ ಭಾವಿಸ್ತಾರೆ ಪ್ರತಿ ಇದರಲ್ಲೂ ಕೂಡ. ಏನೇ ಇದ್ದರೂ ಅಂದರೆ ಸಿನಿಮಾ ಆಗಲಿ, ಸಿನಿಮೇತರವಾಗಲಿ ಯಾವಾಗಲೂ ಟಚ್ಚಲ್ಲಿ ಇರ್ತಕ್ಕಂಥ ಒಂದು ಜೀವ ಅದು. ಅಂದರೆ ನಮಗೆ ಒಂಥರ ಮೋರ್ ದನ್ ಫ್ಯಾಮ್ಲಿ ಇಂಡಸ್ಟ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ. ಹಾಗಾಗಿ ಅವರಿಗೆ ಡಾಕ್ಟ್ರೇಟ್ ಸಿಕ್ಕಿದ್ದು ನನಗೆ ವೈಯಕ್ತಿಕವಾಗಿ ಬಹಳ ಖುಷಿಯಾಯಿತು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತಾರಮ್ಮ ಅವರೊಟ್ಟಿಗೆ ಮತ್ತಿಬ್ಬರು ಕಲಾವಿದರಿಗೆ, ದೊಡ್ಡ ಕಲಾವಿದರಿಗೆ ಡಾಕ್ಟ್ರೇಟ್ ಬಂದಿದೆ. ಸಾಧು ಕೋಕಿಲ ಅವರು ಇನ್ಮೇಲೆ ಡಾಕ್ಟರ್ ಸಾಧು ಕೋಕಿಲ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಗಿರಿಜಾ ಲೋಕೇಶ್ ಅವರು, ಡಾಕ್ಟರ್ ಗಿರಿಜಾ ಲೋಕೇಶ್ ಅವರಾಗಿ ಅವರು ಒಂದು ಪ್ರಶಸ್ತಿಯನ್ನು, ಅಂದರೆ ಪ್ರದಾನವನ್ನು ಅಂದರೆ ಪಡಿತಾ ಇದ್ದಾರೆ. ಸೊ ಹಾಗಾಗಿ ಇವರು ಮೂವರಿಗೂ, ಕನ್ನಡ ಚಿತ್ರರಂಗದ ಮೂವರು ದೊಡ್ಡ ಕಲಾವಿದರಿಗೆ ಈ ಥರದ ಒಂದು ಗೌರವ ಸಂದಿರ್ತಕ್ಕಂಥದ್ದು ಖುಷಿಯ ವಿಚಾರ. ಇದಾಗಿತ್ತು ತಾರಮ್ಮ ಅವರೊಟ್ಟಿಗಿನ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಲಕ್ಷ್ಮೀನಾರಾಯಣ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.